ಅಮ್ಮ ಹೆಂಗ್ ಕಾಣ್ತಾ ಇದ್ದೀನಿ ಇವಾಗ ನಾನು? ಚೆನ್ನಾಗಿ ಕಾಣ್ತಾ ಇದ್ದೀನಿ ತಾನೇ? ಅಯ್ಯೋ ಸಂದ ಕಾಣಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಬೇರೆ ಹೇಳ್ಬೇಕೇನ್ಲ. ಅಪ್ರಂಜಿ ಚಿನ್ನ ಕಣಲ್ಲ ನೀನಂತನೂ ನನ್ ಬಂಗಾರ. ಎಂತ ಸಂದ ಕಾಣಿಸ್ತಿದ್ಯಾ ಗೊತ್ತೇನ್ಲ ನೀನು. ಬಹಳ ಅಂದ್ರೆ ಬಹಳ ಸಂದ ಕಾಣಿಸ್ತಾ ಇದ್ಯಾ. ಸೂಪರ್ ಕಾಣಿಸ್ತಾ ಇದ್ಯಾ. ಏನಾಗಲ್ಲ, ಆರಾಮಾಗಿ ಹೋಗ್ಬಿಟ್ ಬಾ. ರೀ, ಎಲ್ಲಿಗೆ ಹಿಂಗ್ ರೆಡಿಯಾಗಿ ಹೊಂಟ್ಬಿಟ್ರಲ್ಲ? ಅಯ್ಯೋ ಈಗ ನಿನಗೆ ಹೇಳ್ಬಿಟ್ಟು ಅಳ್ಡನ ಅಂತ ಅನ್ಕಂಡೆ. ಅದೇ ಅದೇ ಗೌಡ್ರು ಮಗಳು, ನನ್ನ ಮದ್ವೆ ಆಗೋ ಹುಡುಗಿ, ನನ್ನ ಬಾವಿ ಪತ್ನಿ. ನನ್ನ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ಲು. ಬಾ ಮೀಟ್ ಮಾಡಬೇಕು ನಿನ್ನ ಅಂತ ಹೇಳ್ಬಿಟ್ಟು. ಅದಕ್ಕೇನೆ ನಾನು ಸರಿ ಆಯ್ತು ಬರ್ತೀನಿ ಅಂತ ಹೇಳ್ದೆ. ಪಾರ್ಕ್ ಹತ್ರ ಬರ್ತೀರಾ ಅಂತ ಹೇಳವಳೆ. ಪಾರ್ಕ್ ಹತ್ರ ಹೋಗ್ಬೇಕು ಮೀಟ್ ಮಾಡಕ್ಕೆ. ಏನು, ಅವಳನ್ನ ಮೀಟ್ ಮಾಡಕ್ ಹೋಯ್ತಾ ಇದ್ದೀರಾ? ಏನು ಬೇಡ ಸುಮ್ಕಿರಿ. ನೋಡಿ ನನ್ನ ಹತ್ರ ನೀನು ಹೆಂಗೆ ಹೇಳ್ತಿದ್ದೀರಾ ಮೀಟ್ ಮಾಡಕ್ ಹೋಯ್ತೀನಿ ಅಂತ. ಇದ್ಯಾಕೆ ಹಿಂಗೆ ಹೇಳ್ತೀಯಾ? ನೀನ್ ತಾನೇ ಮದುವೆ ಆಗಕ್ಕೆಲ್ಲ ಒಪ್ಕೊಂಡ್ರದು, ನೀನ್ ತಾನೇ ಹೇಳಿದ್ದು. ಸರಿ ಆಯ್ತು ಒಪ್ಕ ಅಂತ ಹೇಳ್ಬಿಟ್ಟು. ಈಗ ನೋಡ್ರಿ ಯಾಕೆ ಉಲ್ಟಾ ಹೊಡಿತಾ ಇದ್ದೀಯ ನೀನು? ಅಯ್ಯ, ಮದುವೆ ಆಗೋ ಹುಡುಗಿ ಅಂತಂದ್ಮೇಲೆ ಮೀಟ್ ಮಾಡೋದು ಅದು ಇದು ಎಲ್ಲ ಮಾಮೂಲಿನೇ ತಾನೇ. ಮೀಟ್ ಮಾಡಬೇಕು ಬರ್ಬೇಕು ಎಲ್ಲನೂ. ಅಯ್ಯೋ, ನೀವಾಗ ಮದುವೆ ಎಲ್ಲ ಸೆಟ್ ಆದ್ಮೇಲೆ ಹುಡುಗ ಹುಡುಗಿ ಮೀಟ್ ಮಾಡಿದಂಗೆ ಈ ಥರ ಹೇಳು. ಆದ್ರೂ ನೀವು ಹೋಗ್ಬಿಟ್ಟು ಮೀಟ್ ಮಾಡೋದು ನಂಗೆ ಹೊಸಿನೂ ಇಷ್ಟ ಇಲ್ಲ. ಒಂದೇಕಿಂತ ತಾಳಿ ಕಟ್ತಿರಲ್ಲ ಸಾಕು ಬಿಡಿ. ಅಯ್ಯೋ ಮುದ್ದಿನ ಸೊಸೆ, ನಿಂಗೆ ಯಾಕೆ ಅರ್ಥ ಆಯ್ತಿಲ್ಲ? ಅವಳು ನೋಡಕ್ಕೇನು ಸಂದಕ್ಕಿಲ್ಲ, ಒಳ್ಳೆ ಹೆಂಗವಳೆ ಅಂದ್ರೆ ಹೇಳಕ್ಕಾಗಕ್ಕಿಲ್ಲ. ಸುಮ್ಕಿರು. ನೀನೇ ಹೋದಾಗೆ ಬೇಕಾರೆ ನೋಡಿವಂತೆ. ಏನೇನು ಸಂದಕ್ಕಿಲ್ಲ ಅವಳಂತೂ. ನೀನೇನು ಯೋಚನೆ ಮಾಡಬೇಡ. ಈಗ ಅವಳು ಹೆಂಗವಳೆ ಅಂದ್ರೆ ನೀನು ನೋಡಿವಂತೆ ಬಿಡು, ಸರಿನಾ? ನಿನ್ನ ಗಂಡ ನೀನು ಬಿಟ್ಬಿಟ್ಟು ನಿನ್ನಂತ ಸಂದಕ್ಕಿರ ಹೆಣ್ತಿನ ಬಿಟ್ಬಿಟ್ಟು ಅಂಥೋಳ ಹಿಂದೆ ಹೋಗ್ತಾನೆ ಅಂದ್ರೆ ನನ್ನ ಕೈಲಿ ನಂಬಕ್ಕಾಗಕ್ಕಿಲ್ಲ. ನನ್ನ ಮಗ ಯಾವತ್ತಿದ್ರು ನಿನ್ನಷ್ಟೇನೇ ಪಿರುತಿ ಮಾಡೋದು. ಈಗ ಸುಮ್ಕೆ ನೀವು ಹೋಗ್ಬಿಟ್ಟು ಬರ್ಲಿ ಕಳ್ಸ್ಕೊಡು. ಇವನ್ಗಂತೂ ಹೊಸಿನೂ ಇಷ್ಟನೇ ಇಲ್ಲ ಮೀಟ್ ಮಾಡಕ್ ಹೋಗೋದು. ಅವಳೆ ಬೋಲ್ವಂತ ಮಾಡ್ಕ ಇತ್ತಾವಳೆ. ಆಸ್ತಿ ಪಾಸ್ತಿ ಎಲ್ಲ ಮಿಸ್ ಆಗಕ್ಕಿಲ್ವಾ? ಚಿನ್ನ, ನನ್ನ ಮಾತು ಕೇಳು. ಅವಳು ಏನು ಸಂದಕ್ಕಿಲ್ಲ ನೋಡಕ್ಕೆ. ನನಗೂ ಇಷ್ಟ ಇಲ್ಲ, ಆದ್ರೆ ಬ್ಯಾರೆ ಗೊತ್ತಿಲ್ವೇ? ನೀವು ನಿಜನೇ ಹೇಳ್ತಿದ್ದೀರ ತಾನೇ? ನಿಮಗೆ ನನ್ನ ಮೇಲೆ ಬಿಟ್ರೆ ಬೇರೆ ಯಾರ ಮೇಲೂ ಪಿರುತಿ ಇಲ್ಲ ತಾನೇ? ದೇವ್ರ ಹಣೆಗೂ ಇಲ್ಲ ನಿನ್ ಮೇಲೆ ಪಿರುತಿರೋದು. ಅವಳ ಮ್ಯಾಲೆ ಏನೂ ಇಲ್ಲ. ಸುಮ್ಕಿರು ನೀನು, ಸರಿನಾ? ಆಯ್ತು ಬಿಡಿ. ನೋಡಿ, ಅವಳನ್ನ ದೂರದಿಂದನೇ ಮಾತಾಡ್ಸ್ಬಿಟ್ಟು ನೆಟ್ಟಗೆ ಬಂದ್ಬಿಡಿ ನೀವು. ಅಷ್ಟೇನೇನಿಯ, ಸರಿನಾ? ಸುಮ್ಮನೆ ಅದು ಇದು ಅಂತ ಹೇಳ್ಬಿಟ್ಟು ಅವಳಿಂದ ತಿರ್ಗಾಡ್ಕೊಂಡು ಕೂತ್ಕೋಬೇಡಿ ನೀವು. ಇಲ್ಲ ಯೋಳೆ, ನಾನು ಯಾಕೆ ತಿರ್ಗಾಡ್ಕೊಂಡು ಮಾತಾಡ್ಕೊಂಡು ಕುಂತ್ಕೊಳ್ಳಿ? ಸುಮ್ಕಿರು. ಹೆಂಗೆ ಹೇಳ್ತೀಗ ನೋಡಿ ನೀನು. ಸರಿ, ನಂಗೆ ಟೈಮ್ ಆಯ್ತದ, ಹೊರಡ್ತೀನಿ. ಒಳ್ಳೇದಾಗಿ ಹೋಗ್ಬಿಡ್ ಬಾಪ. ಸೊಸೆ, 10 ಎಕರೆ ಜಮೀನು, ಅರ್ಧ ಕೆಜಿ ಬಂಗಾರ, ಕಾರು. ನೀನು ನನ್ನ ಮಗ ಇಬ್ರು ಕಾರಾಗ ಹೋಯ್ತಾ ಇದ್ರೆ ಹೆಂಗಿರ್ತದೆ ಒಂದ್ಕಿತ ಯೋಚನೆ ಮಾಡು. ಹ್ಞೂ ಅತ್ತೆ. ಅದಕ್ಕೆ ಈಗ ನೀನು ಒಂದು ಸ್ವಲ್ಪ ತ್ಯಾಗ ಮಾಡಲೇಬೇಕಾಯ್ತದೆ, ಸರಿನಾ? ಈಗ ಹೋಗಿ ಸುಮ್ಕೆ ನೀನು ಹೆಂಗನ ಮಾಡ್ಕೊಂಡ್ಲಿ ಹೋಗ್ಬಿಟ್ಟು ಬರ್ತಾನಲ್ಲ, ಮಾತಾಡ್ಕೊಂಬಿಟ್ಟು ಬರಲಿ. ನೀನು ಹೋಗಿ ಸುಮ್ಕೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಕಾರಾಗ ಇಬ್ರು ಓಡಾಡ್ತಾ ಇದ್ರೆ ಹೆಂಗಿರ್ತೀರ ಹೇಳಿ ಇಬ್ರು? ಸೂಪರ್ ಆಗಿರ್ತೀವಿ. ಹಾ, ಅದಕ್ಕೆ ನೀನು ನಾನು ಹೇಳಿದ್ದು ಸೂಪರ್ ಆಗಿರಿವಂತೆ. ಈಗ ಹೋಗಿ ಬೇಜಾರು ಮಾಡ್ಕೋಬೇಡ. ಹೆಂಗ ಬಿಡು, ನನ್ನ ಗಂಡ ನಾನು ಹೇಳ್ದಂಗೆ ಕೇಳೋದು. ದುಡ್ಗೋಸ್ಕರ ನನ್ನ ಮಗನ ನೀನು ಸೇಲ್ ಮಾಡಕ್ಕೆ ರೆಡಿ ಆಗಿದ್ದೀರಾ ಅಂದರೆ ಇನ್ನು ಎಂಥ ಕಂತ್ರಿ ಬಡೈತದವ ಅಂತ ನಾನು ಚೆನ್ನಾಗಿ ನೋಡ್ಕೊಬಿಟ್ಟೆ ನಿಮ್ಮಿಬ್ರು. ಆಗಲಿ ಆಗಲಿ, ಮದುವೆ ಆಗೋ ತನಕ ಆಗಲಿ. ನೀವು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗಡೆ ನುಗ್ಗಿ ತೋರಿಸ್ತೀನಿ. ಎಲ್ಲಿವರು ಇನ್ನೂ ಬರಲಿಲ್ವಲ್ಲ ಇಷ್ಟೊತ್ತಾದ್ರೂ? ಬೇಗ ಬಂದರೆ ಸಾಕು. ಏನಕ್ಕೆ ಇವರು ಮೀಟ್ ಮಾಡಬೇಕು ಅಂತ ಹೇಳಿ ಬಲವಂತ ಮಾಡಿದ್ರು ನೈಟೆಲ್ಲನೂ. ಸದ್ಯ ನನ್ನ ಹತ್ರ ಮಾತಾಡೋಕ್ಕೆ ಅಂತ ಅನ್ನಿಸ್ತೈತೆ. ನಾನೆಲ್ಲ ಇಷ್ಟ ಇಲ್ದಿರ ಮದುವೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೈಟ್ ಅಂತೂ ಎಷ್ಟೊತ್ತು ಮೆಸೇಜ್ ಮಾಡಿದ್ರು. 12 ಗಂಟೆ ತನಕ ಮೆಸೇಜ್ ಮಾಡಿ ಪ್ಲೀಸ್ ನಿನ್ನ ಮೀಟ್ ಮಾಡಬೇಕು ಅಂತ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡ್ರು. ಪಾಪ. ಹೋಗಲಿ ಬಿಡು, ಮದುವೆ ಆಗೋ ಹುಡುಗ ಅಲ್ವಾ, ಏನೋ ಮಾತಾಡಬೇಕು ಅಂತ ಅನಿಸಿರ್ತೈತೆ. ಇಲ್ಲ ಅಂದರೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತಲೇ ಹೇಳ್ತಾನೆ. ಅದು ಬಿಟ್ಟು ಬೇರೆ ಇನ್ನೇನು ಇರಲ್ಲ ಅಂತ ಅನ್ಕೊಂತೀನಿ. ಬರಲಿ ಮಾತಾಡೋಣ. ಬಂದರು. ಹಾಯ್. ಹಾಯ್. ಫ್ಲವರ್ಸ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಫ್ಲವರ್ಸ್ ಅಂದರೆ ತುಂಬ 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 ಇಷ್ಟ. ನನಗೆ ನೀವಂದ್ರೆ ತುಂಬ 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 ಇಷ್ಟ. ನಿಜನಾ? ನೀವು ರಾತ್ರಿ ನನಗೆ ಮೆಸೇಜ್ ಮಾಡಿದ್ದಕ್ಕೆ ಮೀಟ್ ಮಾಡಬೇಕು ಅಂತ. ನಾನು ಯಾಕಪ್ಪ ಈ ಥರ ಮೀಟ್ ಮಾಡಬೇಕು ಅಂತ ಸಡನ್ನಾಗಿ ಮೆಸೇಜ್ ಮಾಡ್ತಾವ್ರೆ? ಏನಾದರೂ ನಾನು ಇಷ್ಟ ಇಲ್ಲ ಅಂತ ಹೇಳಕ್ಕ ಏನೋ ಇರ್ಬೋದೇನೋ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೆ. ಆದರೆ ನೀವು ಬಂದಿದ್ದು ನೋಡಿ, ಅದು ಫ್ಲವರ್ಸ್ ಕೊಟ್ಟಿದ್ದು ನೋಡಿ ನನಗೆ ತುಂಬ ಖುಷಿ ಆಗ್ತೈತೆ. ಅದು ಯಾರ್ರೀ ನಿಮ್ಮನ್ನು ರಿಜೆಕ್ಟ್ ಮಾಡೋದು? ಯಾರ್ರೀ ಅವ್ನು? ಯಾವನ ರಿಜೆಕ್ಟ್ ಮಾಡ್ಬಿಟ್ರು ಬುದ್ಧಿ ಇಲ್ಲ ಅಷ್ಟೇನೇನಿಯ. ಮನ್ಸು ಮುಖ್ಯ, ಒಳ್ಳೆ ಗುಣ ಮುಖ್ಯ, ಸರಿನೇ? ಈ ಅಂದ ಚಂದ ಎಲ್ಲ ಇವತ್ತು ಇರ್ತದೆ ನಾಳೆ ಕೊಯ್ತದೆ. ಅದನ್ನ ಕಟ್ಕೊಂಡು ಉಪ್ಪು ಖಾರ ಹಾಕೊಂಡು ನಿಕ್ಕಕ್ಕಾಯ್ತದ? ಅಂದ ಚಂದವಾ? ಅದರಿಂದ ಏನು ಪ್ರಯೋಜನ ಇಲ್ಲ ತಾನೇ ಅಂದ ಚಂದದಿಂದ. ಈಗ ಅದೆಲ್ಲ ಬಿಟ್ಬಿಡಿ. ನನಗೆ ನೀವು ಬಹಳ ಇಷ್ಟ ಆಗಿದ್ರ. ಮನೆ ನಿಮ್ಮನ್ನ ನೋಡ್ದೆ ಎಲ್ಲರೂ ಇದ್ರೆಲ್ಲ ಮಾತಾಡೋಕ್ಕಾಗಲಿಲ್ವಲ್ಲ, ಅದಕ್ಕೆ ಸುಮ್ಕೆ ಮಾತಾಡೋಣ, ಇರೋದು ಇದ್ದಂಗೆ ಹೇಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅಯ್ಯೋ ಮಾತಾಡಿ, ಪರವಾಗಿಲ್ಲ. ಬನ್ನಿ ಊಟಕ್ಕೆ ಹೋಗೋಣ, ಊಟಕ್ಕೆ ಹೋಗಿ ಕುಂತ್ಕೊಂಡು ಮಾತಾಡೋಣ. ಹಾಂ, ಬನ್ನಿ.
ನಿಮ್ ಜೊತೆ ಇಷ್ಟೊತ್ತು ಮಾತಾಡಿ ನಂಗೆ ಬಹಳ ಖುಷಿ ಆಯ್ತು. ನೀವೇನು ಹೇಳಿ, ನಾವೇ ನಿಮ್ಮಷ್ಟೇನು ಸಾಹುಕಾರಲ್ಲ, ನಾವು ಬಡವರೇನೆ. ಆದ್ರೆ ನಿಮ್ಮಂತ ಹುಡುಗಿ ಸಿಕ್ಕಿರೋದು ನಮ್ಮ ಪುಣ್ಯನೇ ಸರಿ. ನಿಮ್ದು ಎಷ್ಟು ಒಳ್ಳೆ ಮನ್ಸು ಅಂತ ಹೇಳ್ಬಿಟ್ಟು ಇದ್ರಾಗೆ ಏನಿಯ ಗೊತ್ತಾಯ್ತೈತೆ. ಎಂತ ಒಳ್ಳೆ ಮನ್ಸು, ಎಂತ ಒಳ್ಳೆ ಹೃದಯ ನಿಮ್ದಂತೂನುವೆ. ನಿಜವಾಗೂನುವೆ ಅಂದ ಚಂದ ಅಂತ ಹೇಳ್ಬಿಟ್ಟು ಹಿಂದೆಗಡೆ ಹೋದ್ರೆ ಏನು ಸಿಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಯ್ತು. ನಿಮ್ಮ ಮನ್ಸು ಬೆಣ್ಣೆ ಬುಡಿ ಬೆಣ್ಣೆ. ಅಯ್ಯೋ, ದುಡ್ಡು ಕಟ್ಕೊಂಡು ಏನಾಗಬೇಕು? ಹಾಂ, ಮನ್ಸು ಒಳ್ಳೇದಾಗ್ಬಿಟ್ರೆ ಅಷ್ಟೇನೆ ಸಾಕಲ್ವಾ? ನಾನು ಅಲ್ಲಿ ಇಲ್ಲಿ ಎಲ್ಲ ಎಜುಕೇಷನ್ ಎಲ್ಲ ಮುಗಿಸಿ ಮಾಡ್ಕೊಂಡು ಬಂದಿದ್ದೀನಿ. ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೆ. ನಾನು ಚೆನ್ನಾಗಿಲ್ಲ, ಕಪ್ಪಗಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ಥರ ಮಾತಾಡ್ತಾ ಇದ್ರು. ಆದರೂ ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ. ನನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದಾಗ ತುಂಬ ಜನ ಹುಡುಗರು ರಿಜೆಕ್ಟ್ ಮಾಡಿದ್ರು, ನಾನು ಚೆನ್ನಾಗಿಲ್ಲ ಅಂತ. ಆದರೂ ನಾನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಹೋಗಲಿ ಬಿಡು, ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಹ್ಞೂ, ನನಗೆ ಇವಾಗ ನೀವು ರಿಜೆಕ್ಟ್ ಮಾಡಿದ್ರು ನನಗೇನು ಬೇಜಾರಾಗಲ್ಲ. ನಾನು ಆರಾಮಾಗಿ ಖುಷಿಯಾಗಿಯೇ ಇರ್ತೀನಿ. ಆ ರಿಜೆಕ್ಷನ್ ಅನ್ನೋದು ನನಗೆ ಆಗಲೇ ಮಾಮೂಲಿ ಆಗೋಗ್ಬಿಟ್ಟೈತೆ. ನೀವು ಇವಾಗ ನನ್ನ ಬೇಡ ಅಂತ ಹೇಳೋಕ್ಕೆ ಬಂದಿದ್ದೀರಾ ಅಂತ ಅಂದ್ಕೊಂಡೆ. ಆದರೆ ಪಾಪ ನೀವು ನನ್ನನ್ನು ತುಂಬ ಇಷ್ಟನೇ ಪಟ್ಟಿದ್ದೀರಾ. ನಾನು ನಿಮ್ಗೇನಾದರೂ ಗಿಫ್ಟ್ ತರೋಣ ಅಂತ ಅಂದ್ಕೊಂಡೆ. ಛೇ, ಆದರೆ ನೀವು ರಿಜೆಕ್ಟ್ ಮಾಡೋಕ್ಕೆ ಬಂದಿರ್ತೀರಲ್ವಾ, ಇನ್ನೇನು ಗಿಫ್ಟ್ ತರಬೇಕು ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಆಗೋಗ್ಬಿಟ್ಟೆ. ಇಲ್ಲ, ನಾನು ಯಾರನ್ನಾದ್ರೂ ಫಸ್ಟ್ ಮೀಟ್ ಮಾಡಲಿ, ಅವರು ಸ್ಪೆಷಲ್ ಗಿಫ್ಟ್ ಏನಾದರೂ ಕೊಡಿಸ್ತಿದ್ದೆ. ಅಯ್ಯೋ ಬೇಡ ಬಿಡಿ, ನೀವು ಬೇಜಾರು ಮಾಡ್ಕೋಬೇಡಿ. ನನ್ನ ತಾಗಿ ಕಾಸ್ಟ್ಲಿ ಗಿಫ್ಟ್ಗಳು ಏನೂ ಇಲ್ಲ. ಏನೂ ಇಲ್ಲ. ನನ್ನ ತಾಗಿ ಏನೈತೆ ಕೊಡೋಕ್ಕೆ, ಹೂವಿನ ಬೊಕ್ಕೆ ಒಂದು ಕೊಡ್ಬೋದು. ಅದಕ್ಕೆ ತಂದೆ. ನಿಮಿಷ, ಫೋನ್ ಬರ್ತೈತೆ. ಹಲೋ ರೀ, ಸುಮ್ಮನೆ ಪಾರ್ಕಾಗಿ ಕುಂತಿದ್ದೀರಾ ತಾನೇ? ಹಾ, ಇನ್ನೇನು ಮಾಡಲಿ, ಇಲ್ಲೇ ಕುಂತಿದ್ದೆ. ಆಮೇಕಿದ್ದವಳನ್ನ ಹೋಟ್ಲು ಪಾಟ್ಲು ಮಸಾಲೆ ದೋಸೆ ಪಾನಿಪುರಿ ಅಂತ ಹೇಳ್ಬಿಟ್ಟು ತಿರುಗಿಸಕ್ಕೆ ಕರ್ಕೊಂಡು ಹೋಗ್ಬೇಡಿ, ಈಗಲೇ ಹೇಳಿದ್ದೀನಿ. ನೀವೇನಾದ್ರು ತಿರುಗಿಸಕ್ಕೆ ಕರ್ಕೊಂಡೋದ್ರಂತೂ ನಾನು ಸುಮ್ಕಿರಕ್ಕಿಲ್ಲ. ಬಂದ ತಕ್ಷಣ ಏನಿಯಾ ಸುಮ್ಕೆನೇನಿಯ ರುಬ್ಬಾಕ್ಬಿಡ್ತೀನಿ ಅಷ್ಟೇನೇನಿಯ. ಏ, ಇಲ್ಲ ಇಲ್ಲ ಇಲ್ಲ, ಹಂಗೇನು ಇಲ್ಲ. ಸುಮ್ಮನೆ ಕುಂತಿದೀವಿ ಅಷ್ಟೇನೆ. ಸುಮ್ಮನೆ ಕುಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ಮೂದೇವಿತಾಗ ಏನು ಮಾತಾಡೋದು ನೀನು? ನೋಡಕ್ಕೆ ಸಂದಕ್ಕಿಲ್ಲ ಅಲ್ವಾ? ಆ ಮೂದೇವಿತಾಗ ಏನು ಮಾತಾಡಿ ಏನು? ಬಾಯಿ ಮುಚ್ಕೊಂಡು ಬಂದ್ಬಿಡಿ ಎದ್ದು ಸಾಕು. ಆ ಮೂದೇವಿತಾಗ ಇನ್ನೂ ಒಂದು ಗಂಟೆ ಮಾತಾಡ್ಕೊಂಡು ಬೇರೆ ಕುಂತ್ಕ ಮಾಡಕ್ಕೆ ಆಮೇಲೆ ಅಲ್ವಾ? ಎದ್ದು ಬಾ ಸುಮ್ಕೆನೇನಿಯ. ಕೂತ್ಕೊಂಡು ಹೋಗಿ ಕೆಂಡ್ಲು ಬರಕ್ಕಿಲ್ವೇ ನೋಡು, ಮಾತಾ ನೋಡಿದ್ರೆ ಕುಂತ್ಕೊಂಡಿದ್ಯಾ ನೋಡು. ಹಣ್ಣ ಮುಟ್ಲು ಬೇಡ, ಮೂತಿ ತಿರುಗಿಸ್ಕೊಂಡು ಎದ್ದು ಬಾ ಸುಮ್ಕೆನೇನಿಯ. ಹಾ, ಸರಿ ಸರಿ, ಆಯ್ತು. ಸರಿ ಆಯ್ತು ಹೇಳು. ಒಂದು ತೊಟ್ಟು ನೀರು ಕೊಡಿಸ್ಬೇಡ, ಸುಮ್ಕೆ ಎದ್ದು ಬಂದ್ಬಿಡು ಸರಿನಾ? ನಮ್ಮ ತಾಗ ಏನು ಗೊತ್ತಿಲ್ಲ ನನಗೆ ಅನ್ಕೊಳ್ಳಿ, ಅವಳು ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಇನ್ನೊಂದು ಕಿತ್ತ ಮೀಟ್ ಮಾಡೋಕ್ಕೆಲ್ಲ ಬರೋಕ್ಕಾಗಕ್ಕಿಲ್ಲ, ನಂಗೆ ಶಾಣೆ ಕೆಲಸ ಇರ್ತದೆ ಅಂತ ಹೇಳು. ಸರಿ ಆಯ್ತು. ನಮ್ಮಮ್ಮ ಮೊದಲನೇ ಕಿತ್ತ ಕರ್ಕೊಂಡು ಹೋಗಿದ್ಯಲ್ಲ ಅವಳನ್ನ, ಪಾಪ ಹಂಗೆ ಕರ್ಕೊಂಡ್ಬಿಟ್ಟು ಬೇಡ. ಮಸಾಲೆ ದೋಸೆ ಏನಾರ ಕೊಡಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಕರ್ಕೊಂಬಿಟ್ಟು ಬಾ, ಹಂಗೆ ಹಿಂಗೆ ಅಂತ ಫೋನ್ ಹಾಕೈತೆ. ಓಹೋ, ಹೌದಾ? ನಿಮ್ಮಮ್ಮ ತುಂಬ ಒಳ್ಳೆಯವರಲ್ವಾ? ನಿಮ್ಮನ್ನು ಎಷ್ಟು ವಿಚಾರಿಸ್ಕೊತಾರೆ, ನಮ್ಮನ್ನು ಎಷ್ಟೊಂದೆಲ್ಲನೂ ಕೇರ್ ಮಾಡ್ತಾರೆ. ಬಹಳ ಖುಷಿ ಆಗ್ತೈತೆ ನೋಡಿದ್ರೇನೆ ನೀಯ. ಏ, ನಮ್ಮಮ್ಮ ಭಾಳ ಒಳ್ಳೆ ನಮ್ಮಮ್ಮ. ಮಗ ಒಟ್ಟು ಊಟ ಕೊಡ್ತಿದ್ದಂಗೆ ಬರಬೇಡ, ಸುಮ್ಮನೆ ಕೂರ್ಸ್ಕೊಂಡು ಕಳಿಸ್ಬೇಡ, ಜ್ಯೂಸು ಗೀಸು ಎಲ್ಲ ಕೊಟ್ಬಿಟ್ಟು ಕಳಿಸು ಅಂತು. ಹೌದಾ? ಫೋನ್ ಕೊಟ್ಟಿದ್ರೆ ನಾನು ಮಾತಾಡ್ತಾ ಇದ್ದೆ ಆಂಟಿ ಹತ್ರ. ಇನ್ನೊಂದ್ಸಲ ಮಾಡಿದಾಗ ಕೊಡ್ತೀನಿ ಬಿಡಿ. ಇವಾಗ ಸುಮ್ಮನೆ ಯಾಕೆ, ಇನ್ನೊಂದ್ಸಲ ಮಾಡಿದಾಗ. ಈಗ ನಾವು ಫಸ್ಟ್ ಬಂದಿದ್ದೀವಲ್ಲ, ಮಾತಾಡೋಣ. ಆಮೇಲೆ ನಮ್ಮ ಅಮ್ಮನ ಹತ್ರ ಡೈರೆಕ್ಟಾಗಿ ಮಾತಾಡಿರಂತೆ. ಒಂದಿನ ಮೀಟ್ ಮಾಡಿಸ್ತೀನಿ ನಾನೇನೆ, ಮದುವೆಗೆ ಮುಂಚೆನೇನೆ. ಹಾಂ, ಸರಿ ಸರಿ ಆಯಿತು. ಒಂದಿನ ಕರ್ಕೊಂಡು ಬನ್ನಿ, ಎಲ್ಲರೂ ಹೊರಗಡೆ ಊಟಕ್ಕೆ ಬರೋಣ. ಹಂಗೆ ಮಾಡೋಣ.